ಭದ್ರಾ ಬಲದಂಡೆ ನಾಲೆ ಸೀಳಿ ವಿಚಾರವಾಗಿ ಇವತ್ತು ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅವೈಜ್ಞಾನಿಕವಾದಂತಹ ಕಾಮಗಾರಿ ಅಂತೇಳಿ ಆರೋಪಿಸಿ ಕುಡಿಯುವ ನೀರು ಅವೈಜ್ಞಾನಿಕವಾಗಿದೆ ಕಾಮಗಾರಿ ಅಂತೇಳಿ ಆರೋಪಿಸಿ ದಾವಣಗೆರೆಯಲ್ಲಿ ಹೆದ್ದಾರಿಯನ್ನ ಬಂದ್ ಮಾಡಿ ರೈತರು ಕಿಚ್ಚನ್ನ ಹೊರಹಾಕಿದ್ದಾರೆ. ನಾಲೆ ಸೀಳಿ ಕಾಮಗಾರಿ ನಡೆಸಿದ್ರೆ ರೈತರಿಗೆ ಸಂಕಷ್ಟ ಎದುರಾಗುತ್ತೆ ಅಂತೇಳಿ, ಜೊತೆಗೆ ರೈತರ ಬೆಳೆಗಳಿಗೆ ನೀರು ಕೂಡ ದಾವಣಗೆರೆ ಮೂಲದಲ್ಲಿ ತಲುಪೋದಿಲ್ಲ. ಭದ್ರಾ ಹಿನ್ನೀರಿನಿಂದ ಕಾಮಗಾರಿ ನಡೆಸುವಂತೆ ಆಗ್ರಹ ಕೂಡ ಕೇಳಿ ಬಂದಿದೆ ಭಾರತೀಯ ರೈತ ಒಕ್ಕೂಟ. ಜೊತೆಗೆ ಬಿಜೆಪಿ ನಾಯಕ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಒಂದು ಸ್ವಲ್ಪ ವಾಗ್ವಾದ, ಹೈಡ್ರಾಮಾಕ್ಕೂ ಕೂಡ ಸಾಕ್ಷಿಯಾಗಿತ್ತು. ತಳ್ಳಾಟ, ನೂಕಾಟ ಎಲ್ಲವೂ ಕೂಡ ನಡೆದಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದೀವಿ. ಬ್ಯಾರಿಕೇಡ್ಗಳನ್ನ ಬದಿಗೆತ್ತಿಟ್ಟು ರೈತರು ಇವತ್ತು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪೊಲೀಸರು ತಡೆದ್ರು ಕೂಡ ಅವರನ್ನ ಯಾವುದೇ ರೀತಿಯಾಗಿ ಕೂಡ ಅವರಿಗೆ ಮನ್ನಣೆಗೆ ತೆಗೆದುಕೊಳ್ಳದೆ ಹೆದ್ದಾರಿಯನ್ನ ತಡೆಯುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಆ ದೃಶ್ಯಾವಳಿಯನ್ನ ಕೂಡ ಇಲ್ಲಿ ಗಮನಿಸ್ತಾ ಇದ್ವಿ. ಭದ್ರಾ ಬಲದಂಡೆಯನ್ನ ಸೀಳಿ ಏನು ಅವೈಜ್ಞಾನಿಕ ಕುಡಿಯುವ ನೀರಿನ ಕಾಮಗಾರಿಯನ್ನು ನಡೆಸಿದ್ದು. ಸೊ ಆ ವಿಚಾರವಾಗಿ ಏನು ದಾವಣಗೆರೆ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏನು ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡ್ತಿರುವಂತಹ ಒಂದು ಕೆಲಸವನ್ನ ಮಾಡ್ತಿರುವಂತ ಏನು ರಾಷ್ಟ್ರೀಯ ಕಿಸಾನ್ ರೈತ ಸಂಘ ಮತ್ತು ಬಿಜೆಪಿ ನೇತೃತ್ವದಲ್ಲಿ ನೀವು ಪ್ರತಿಭಟನೆ ನಡೆತಿರುವಂತದ್ದು ಏನು ಈಗಾಗಲೇ ಸಾಕಷ್ಟು ರೈತ ಮುಖಂಡರು ಎಂಪಿ ರೇಣುಕಾಚಾರ್ಯ ಅವರು ಸೇರಿದಂತೆ ಅನೇಕ ರೈತ ಮುಖಂಡರನ್ನ ಬಂಧಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಒಬ್ಬೊಬ್ಬರನ್ನಾಗಿ ಬಂಧಿಸಿ ಅವರನ್ನ ಏನು ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸವೂ ಸಹ ಇಲ್ಲಿ ನಡೆದಿರುವಂತಹ ಸಾಕಷ್ಟು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ಮೂಲಕ ರಸ್ತೆ ತಡೆ ಮಾಡುವಂತ ಒಂದು ಕೆಲಸವನ್ನ ರೈತರು ಮಾಡ್ತಾರೆ. ಸೊ ಅದೇ ರೀತಿ ಏನು ಇಲ್ಲಿ ರೈತರ ಒಂದು ಆಕ್ರೋಶ ಭುಗಿಲದ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಅವರನ್ನ ಬಂಧನ ಮಾಡಲು ಮುಂದಾಗ್ತಾರೆ. ಸಾಕಷ್ಟು ದೃಶ್ಯದಲ್ಲಿ ಗಮನಿಸಬಹುದು. 500ರಿಂದ 1000ವರೆಗೂ ಪೊಲೀಸ್ ಸಿಬ್ಬಂದಿ ಸಹ ಇಲ್ಲೇ ಇರುವಂತದ್ದು. ಈಗಾಗಲೇ ಹಿರಿಯ ರೈತ ನಾಯಕರೊಬ್ಬರು ಏನು ಅಸ್ವಸ್ಥರಾಗಿ ಏನು ರಸ್ತೆ ಮೇಲೆ ಅಂದ್ರೆ ಅಸ್ವಸ್ಥರಾಗಿ ಬಿದ್ದಿರುವಂತದ್ದು ಸಹ ಈ ದೃಶ್ಯದಲ್ಲಿ ಗಮನಿಸಬಹುದು. ಒಟ್ಟಾರೆ ಏನು ರೈತರ ಆಕ್ರೋಶ ಸಾಕಷ್ಟು ಭುಗಿಲದ್ದು ಆ ಕಾಮಗಾರಿಯನ್ನ ನಿಲ್ಲಿಸದೇ ಇದ್ದಲ್ಲಿ ಏನು ಇನ್ನಷ್ಟು ಉಗ್ರ ಹೋರಾಟ ಮಾಡ್ತೇವೆ ಅನ್ನುವಂತ ಒಂದು ಆಕ್ರೋಶವನ್ನ ರೈತರು ಹೊರಹಾಕ್ತಿರುವಂತವನ್ನು ತಾವು ಗಮನಿಸಬಹುದು. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ 48 ಅಕ್ಷರಶಃ ರಣಾಂಗಣವಾಗಿದ್ದು ರೈತರ ಆಕ್ರೋಶಕ್ಕೆ ಇಡೀ ಸರ್ಕಾರವೇ ನಲಗುವಂತ ಒಂದು ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ನಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಭದ್ರಾ ಬಲದಂಡೆ ನಾಲೆ ಸೀಳಿ ವಿಚಾರವಾಗಿ ಇವತ್ತು ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅವೈಜ್ಞಾನಿಕವಾದಂತಹ ಕಾಮಗಾರಿ ಅಂತೇಳಿ ಆರೋಪಿಸಿ ಕುಡಿಯುವ ನೀರು ಅವೈಜ್ಞಾನಿಕವಾಗಿದೆ ಕಾಮಗಾರಿ ಅಂತೇಳಿ ಆರೋಪಿಸಿ ದಾವಣಗೆರೆಯಲ್ಲಿ ಹೆದ್ದಾರಿಯನ್ನ ಬಂದ್ ಮಾಡಿ ರೈತರು ಕಿಚ್ಚನ್ನ ಹೊರಹಾಕಿದ್ದಾರೆ. ನಾಲೆ ಸೀಳಿ ಕಾಮಗಾರಿ ನಡೆಸಿದ್ರೆ ರೈತರಿಗೆ ಸಂಕಷ್ಟ ಎದುರಾಗುತ್ತೆ ಅಂತೇಳಿ, ಜೊತೆಗೆ ರೈತರ ಬೆಳೆಗಳಿಗೆ ನೀರು ಕೂಡ ದಾವಣಗೆರೆ ಮೂಲದಲ್ಲಿ ತಲುಪೋದಿಲ್ಲ. ಭದ್ರಾ ಹಿನ್ನೀರಿನಿಂದ ಕಾಮಗಾರಿ ನಡೆಸುವಂತೆ ಆಗ್ರಹ ಕೂಡ ಕೇಳಿ ಬಂದಿದೆ ಭಾರತೀಯ ರೈತ ಒಕ್ಕೂಟ. ಜೊತೆಗೆ ಬಿಜೆಪಿ ನಾಯಕ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಒಂದು ಸ್ವಲ್ಪ ವಾಗ್ವಾದ, ಹೈಡ್ರಾಮಾಕ್ಕೂ ಕೂಡ ಸಾಕ್ಷಿಯಾಗಿತ್ತು. ತಳ್ಳಾಟ, ನೂಕಾಟ ಎಲ್ಲವೂ ಕೂಡ ನಡೆದಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದೀವಿ. ಬ್ಯಾರಿಕೇಡ್ಗಳನ್ನ ಬದಿಗೆತ್ತಿಟ್ಟು ರೈತರು ಇವತ್ತು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪೊಲೀಸರು ತಡೆದ್ರು ಕೂಡ ಅವರನ್ನ ಯಾವುದೇ ರೀತಿಯಾಗಿ ಕೂಡ ಅವರಿಗೆ ಮನ್ನಣೆಗೆ ತೆಗೆದುಕೊಳ್ಳದೆ ಹೆದ್ದಾರಿಯನ್ನ ತಡೆಯುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಆ ದೃಶ್ಯಾವಳಿಯನ್ನ ಕೂಡ ಇಲ್ಲಿ ಗಮನಿಸ್ತಾ ಇದ್ವಿ.
ಭದ್ರಾ ಬಲದಂಡೆಯನ್ನ ಸೀಳಿ ಏನು ಅವೈಜ್ಞಾನಿಕ ಕುಡಿಯುವ ನೀರಿನ ಕಾಮಗಾರಿಯನ್ನ ನಡೆಸಿದ್ದು. ಸೊ ಆ ವಿಚಾರವಾಗಿ ಏನು ದಾವಣಗೆರೆ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏನು ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡ್ತಿರುವಂತಹ ಒಂದು ಕೆಲಸವನ್ನ ಮಾಡ್ತಿರುವಂತ ರಾಷ್ಟ್ರೀಯ ಕಿಸಾನ್ ರೈತ ಸಂಘ ಮತ್ತು ಬಿಜೆಪಿ ನೇತೃತ್ವದಲ್ಲಿ ನೀವು ಪ್ರತಿಭಟನೆ ನಡೆತಿರುವಂತದ್ದು. ಏನು ಈಗಾಗಲೇ ಸಾಕಷ್ಟು ರೈತ ಮುಖಂಡರು ಎಂಪಿ ರೇಣುಕಾಚಾರ್ಯ ಅವರು ಸೇರಿದಂತೆ ಅನೇಕ ರೈತ ಮುಖಂಡರನ್ನು ಬಂಧಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಒಬ್ಬೊಬ್ಬರನ್ನಾಗಿ ಬಂಧಿಸಿ ಅವರನ್ನ ಏನು ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸವೂ ಸಹ ಇಲ್ಲಿ ನಡೆದಿರುವಂತಹ. ಸಾಕಷ್ಟು ಏನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ಮೂಲಕ ರಸ್ತೆ ತಡೆ ಮಾಡುವಂತ ಒಂದು ಕೆಲಸವನ್ನ ರೈತರು ಮಾಡ್ತಾರೆ. ಸೊ ಅದೇ ರೀತಿ ಏನು ಇಲ್ಲಿ ರೈತರ ಒಂದು ಆಕ್ರೋಶ ಭುಗಿಲದ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಅವರನ್ನ ಬಂಧನ ಮಾಡಲು ಮುಂದಾಗ್ತಾರೆ. ಸಾಕಷ್ಟು ದೃಶ್ಯದಲ್ಲಿ ಗಮನಿಸಬಹುದು. 500ರಿಂದ 1000ವರೆಗೂ ಪೊಲೀಸ್ ಸಿಬ್ಬಂದಿ ಸಹ ಇಲ್ಲೇ ಇರುವಂತದ್ದು. ಈಗಾಗಲೇ ಹಿರಿಯ ರೈತ ನಾಯಕರೊಬ್ಬರು ಏನು ಅಸ್ವಸ್ಥರಾಗಿ ಏನು ರಸ್ತೆ ಮೇಲೆ ಅಂದ್ರೆ ಅಸ್ವಸ್ಥರಾಗಿ ಬಿದ್ದಿರುವಂತಹ ಈ ದೃಶ್ಯದಲ್ಲಿ ಗಮನಿಸಬಹುದು. ಒಟ್ಟಾರೆ ಏನು ರೈತರ ಆಕ್ರೋಶ ಸಾಕಷ್ಟು ಭುಗಿಲದ್ದು. ಆ ಕಾಮಗಾರಿಯನ್ನ ನಿಲ್ಲಿಸದೇ ಇದ್ದಲ್ಲಿ ಏನು ಇನ್ನಷ್ಟು ಉಗ್ರ ಹೋರಾಟ ಮಾಡ್ತೇವೆ ಅನ್ನುವಂತ ಒಂದು ಆಕ್ರೋಶವನ್ನ ರೈತರು ಹೊರಹಾಕ್ತಿರುವಂತವನ್ನು ತಾವು ಗಮನಿಸಬಹುದು. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ 48 ಅಕ್ಷರಶಃ ರಣಾಂಗಣವಾಗಿದ್ದು ರೈತರ ಆಕ್ರೋಶಕ್ಕೆ ಇಡೀ ಸರ್ಕಾರವೇ ನಲಗುವಂತ ಒಂದು ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ನಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಭದ್ರಾ ಬಲದಂಡೆ ನಾಲೆ ಸೀಳಿ ವಿಚಾರವಾಗಿ ಇವತ್ತು ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅವೈಜ್ಞಾನಿಕವಾದಂತಹ ಕಾಮಗಾರಿ ಅಂತೇಳಿ ಆರೋಪಿಸಿ ಕುಡಿಯುವ ನೀರು ಅವೈಜ್ಞಾನಿಕವಾಗಿದೆ ಕಾಮಗಾರಿ ಅಂತೇಳಿ ಆರೋಪಿಸಿ ದಾವಣಗೆರೆಯಲ್ಲಿ ಹೆದ್ದಾರಿಯನ್ನ ಬಂದ್ ಮಾಡಿ ರೈತರು ಕಿಚ್ಚನ್ನ ಹೊರಹಾಕಿದ್ದಾರೆ. ನಾಲೆ ಸೀಳಿ ಕಾಮಗಾರಿ ನಡೆಸಿದ್ರೆ ರೈತರಿಗೆ ಸಂಕಷ್ಟ ಎದುರಾಗುತ್ತೆ ಅಂತೇಳಿ, ಜೊತೆಗೆ ರೈತರ ಬೆಳೆಗಳಿಗೆ ನೀರು ಕೂಡ ದಾವಣಗೆರೆ ಮೂಲದಲ್ಲಿ ತಲುಪುವುದಿಲ್ಲ. ಭದ್ರಾ ಹಿನ್ನೀರಿನಿಂದ ಕಾಮಗಾರಿ ನಡೆಸುವಂತೆ ಆಗ್ರಹ ಕೂಡ ಕೇಳಿ ಬಂದಿದೆ. ಭಾರತೀಯ ರೈತ ಒಕ್ಕೂಟ ಜೊತೆಗೆ ಬಿಜೆಪಿ ನಾಯಕ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಒಂದು ಸ್ವಲ್ಪ ವಾಗ್ವಾದ, ಹೈಡ್ರಾಮಾಕ್ಕೂ ಕೂಡ ಸಾಕ್ಷಿಯಾಗಿತ್ತು. ತಳ್ಳಾಟ, ನೂಕಾಟ ಎಲ್ಲವೂ ಕೂಡ ನಡೆದಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದೀವಿ. ಬ್ಯಾರಿಕೇಡ್ಗಳನ್ನ ಬದಿಗೆತ್ತಿಟ್ಟು ರೈತರು ಇವತ್ತು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪೊಲೀಸರು ತಡೆದ್ರು ಕೂಡ ಅವರನ್ನ ಯಾವುದೇ ರೀತಿಯಾಗಿ ಕೂಡ ಅವರಿಗೆ ಮನ್ನಣೆಗೆ ತೆಗೆದುಕೊಳ್ಳದೆ ಹೆದ್ದಾರಿಯನ್ನ ತಡೆಯುವ ಕೆಲಸಕ್ಕೆ ಮುಂದಾಗಿದ್ದಾರೆ. ದೃಶ್ಯಾವಳಿಯನ್ನ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ.